ಇಲ್ಲಿ ಏನು ಸರ್ ಇದು ಆಗ್ತಾ ಇರೋವಂಥದ್ದು ಏನು ಕಂಪ್ಲೀಟ್ ಡಿಮ್ಯೂಟ್ ಫಾರೆಸ್ಟ್? ಬೆಳೆ ಬೆಳೆಯೋದಕ್ಕೆ ಬೆಳೆಗಳೇ ಸಿಗ್ತಾರೆ. ಎಲ್ಲ ಗಂಡಸರುಗಳನ್ನ ಊರು ಬಿಡೋ ಅಂಥದ್ದು ಕೆಲಸಗಳನ್ನ ಕ್ರಷರ್ ಮಾಲೀಕರು ಪೊಲೀಸರು ಶಾಮೀಲಾಗಿ ನಿರಂತರವಾಗಿ ಮಾಡ್ತಾರೆ. ಜನಗಳನ್ನ ತಪ್ಪು ದಾರಿಗೆ ಎಳೆಯುವಂಥ ಕೆಲಸಗಳನ್ನ ಇವ್ರು ಮಾಡ್ತಾವ್ರೆ ಅಧಿಕಾರಿಗಳು. ಗುಡ್ಡಗಳು ಇರೋದ್ರಿಂದ ಇದು ಚಿರತೆ ಆಗಿರ್ಬೋದು, ಕರಡಿ ಆಗಿರ್ಬೋದು, ವಾಸ ಮಾಡೋಕ್ಕೆ ಯೋಗ್ಯವಾದ ಸ್ಥಳ. ಓದ್ಬೇಕಾದಾಗ ಏನು ಸಮಸ್ಯೆ ಆಗುತ್ತೆ? ಓದಕ್ಕಾಗಿಲ್ಲ, ಬ್ಯಾಸ್ಟ್ ಮಾಡ್ತಾರೆ. ಮೀಟ್ರು ಅಂತ ಇರುತ್ತೆ, ಸ್ಕೂಲು, ಗ್ರಾಮ, ಟ್ಯಾಂಕು. ಸರ್ ಮಾಡೋ ಜಾಗ ಅಲ್ಲ ಅಂತ ಹೇಳ್ಬಿಟ್ಟು ಅದರಲ್ಲಿ ಕೊಟ್ಟಿದ್ದಾರೆ. ಕಡಿಮೆ 100ರಿಂದ 200 ಮೀಟ್ರು ಸರ್ವೆ ಮಾಡೋಕ್ಕಾಗಲಿಲ್ಲ ಒಂದಿನ ಬಂದು. ಇನ್ನು ಇಲ್ಲಿರುವಂಥ ಏನು ರೈತರು, ಗ್ರಾಮಸ್ಥರೆಲ್ಲರೂ ಕೂಡ ಏನು ಹೋರಾಟ ಮಾಡ್ತಿದ್ರಲ್ಲ, ಸೊ ಅವರ ಒಂದು ಹೋರಾಟಕ್ಕೆ ಯಾಕಂದರೆ ಯಾರಾದ್ರು ಒಂದು ನಾಯಕತ್ವ ಅಂತ ಒಂದು ತಗೊಬೇಕಲ್ಲ. ಈ ಒಂದು ನಾಯಕತ್ವನ ಬೆಂಗಳೂರಿಂದ ಬಂದು ಇಲ್ಲಿ ಸುಮಾರು ವರ್ಷಗಳಿಂದ ಇವ್ರ ಜೊತೆಯಲ್ಲಿ ನಿಂತ್ಕೊಂಡು ಇವ್ರಿಗೆ ಒಂದು ನ್ಯಾಯ ಕೊಡಿಸುವಂಥದ್ದು, ಅಧಿಕಾರಿಗಳನ್ನ ಹೋಗಿ ಭೇಟಿ ಮಾಡಿಸುವಂಥದ್ದು ಇದೆಲ್ಲನೂ ಕೂಡ ಕಾರ್ಮಿಕ ಮುಖಂಡರಾದಂಥ ವಿಜಯ್ ಕುಮಾರ್ ಅವರು ಮಾಡ್ತಾ ಇದ್ದಾರೆ. ಸೊ ವಿಜಯ್ ಕುಮಾರ್ ಅವರು ಇದ್ದಾರೆ. ಸರ್, ಈಗ ಒಂದು 2-3 ವರ್ಷದಿಂದ ತಂದೆ, ಎಷ್ಟು ವರ್ಷದಿಂದ ನೀವು ಇವ್ರ ಜೊತೆಯಲ್ಲಿ ಇದ್ದೀರಿ? ಸೊ ನೀವು ಮೇಯ್ನಾಗಿ ಏನೇನು ಸಮಸ್ಯೆಗಳು ಅಲ್ಲಿ ಟೆಕ್ನಿಕಲ್ ಆಗಿ ಏನೇನಿದೆ ಸರ್? ಇದರಲ್ಲಿ ತುಂಬ ಅನಾನುಕೂಲ ಸೃಷ್ಟಿ ಆಗ್ತಾ ಇದ್ದಿದ್ದು. ಮುಖ್ಯವಾಗಿ ಏನಾಗ್ತೈತೆ ಅಂದರೆ ಬೆಳೆ ಬೆಳೆಯೋದಕ್ಕೆ ಬೆಳೆಗಳೇ ಸಿಗ್ತಾ ಇಲ್ಲ. ಆಮೇಲೆ ಇವರು ನಮ್ಮ ಹೇಮಾವತಿ ಮುಳುಗಡೆ ಸಂತ್ರಸ್ತರು. ಇವರು ಇವತ್ತು ನಮ್ಮ ಇದಕ್ಕೆ ಬೆಂಗಳೂರಿಗೆ ಆಗಿರ್ಬೋದು, ಮಾಗಡಿಗೆ ಆಗಿರ್ಬೋದು, ಎಲ್ಲ ಭಾಗದಲ್ಲೂ ಕುಡಿಯೋಕ್ಕೆ ನೀರಿಗೆ ಅನುಕೂಲ ಮಾಡಿಕೊಟ್ಟಂಥ ಜನಗಳು ಇವರು. ಇವ್ರಿಗೆ ಪರ್ಯಾಯವಾಗಿ ಜಮೀನು ಕಳ್ಕೊಂಡಿರೋದಕ್ಕೆ ಇಲ್ಲಿ ನೆಹರು ನಗರದಲ್ಲಿ ಜಾಗ ಕೊಟ್ಟಿರುವಂಥದ್ದು. ಇವಾಗ ಇವ್ರನ್ನ ಒಕ್ಲೆಬ್ಸುವಂಥ ಕೆಲಸ ಆಗ್ತಾಯಿದೆ. ಈ ನಮ್ಮ ಏನು ನೆಹರು ನಗರದ ಗ್ರಾಮಸ್ಥರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರೆ ಇವ್ರ ಮೇಲೆ ವಿನಾಕಾರಣ ಸುಳ್ಳು ಮೊಕದ್ದಮೆಗಳನ್ನ ದಾಖಲೆ ಮಾಡಿ ಇವತ್ತು ಎಲ್ಲ ಗಂಡಸರುಗಳನ್ನ ಊರು ಬಿಡೋ ಅಂಥದ್ದು ಕೆಲಸಗಳನ್ನ ಇವರು ಕ್ರಷರ್ ಮಾಲೀಕರು ಮತ್ತು ನಮ್ಮ ಏನು ಪೊಲೀಸ್ ಠಾಣೆ ಏನಿದೆ ಪೊಲೀಸರು ಇವ್ರ ಜೊತೆ ಶಾಮೀಲಾಗಿ ನಿರಂತರವಾಗಿ ಮಾಡ್ತಾವ್ರೆ. ಆಮೇಲೆ ಇದು ಏನಾಗ್ತಿದೆ ಅಂದರೆ ಅಧಿಕಾರಿಗಳು ಕ್ರಷರ್ ಮಾಲೀಕರ ಕೈಗೊಂಬೆಗಳಾಗಿ ನಡ್ಕೊಳ್ತಿರೋವಂಥದ್ದು. ಯಾಕಂದರೆ ಸುಮಾರು ಒಂದು 14 ವರ್ಷದಿಂದ ಇವ್ರು ನಿರಂತರವಾಗಿ ಹೋರಾಟ ಮಾಡ್ಕೊಬರ್ತಾವ್ರೆ. ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಒಂದು ಗ್ರಾಮದವರು ದೂರು ಕೊಟ್ಟರೆ ಇಮ್ಮಿಡಿಯೇಟ್ ಆ ಕ್ರಷರ್ನ ಸ್ಟಾಪ್ ಮಾಡಬೇಕು ಅನ್ನೋದನ್ನು ಕಾನೂನಲ್ಲೇ ಇದೆ. ಆದರೆ ಈ ಕಾನೂನೆಲ್ಲ ಗಾಳಿಗೆ ತೂರಿ ಇವರು ಕ್ರಷರ್ ನಡೆಸ್ತಾ ಇರೋವಂಥದ್ದು ನಿಮಗೆ ಕಾಣಿಸ್ತಾ ಇದೆ. ಸರ್, ಇವತ್ತು ನಾವು ಎಲ್ಲ ಅಧಿಕಾರಿಗಳ ಜೊತೆ ಚೆಕ್ ಮಾಡಿದ ಸಂದರ್ಭದಲ್ಲಿ ಅದೇನೀಗ 152 ಎಕರೆ ಸಮಥಿಂಗ್ ಏನಿದೆ ಅದರೊಳಗಡೆ ಒಂದು 11 ಎಕರೆಯಷ್ಟು ಗ್ರ್ಯಾಂಟ್ ಲ್ಯಾಂಡ್ ಇದೆ ಅಂತ ಹೇಳ್ತಾರೆ. ಇದು ಬಾಕಿದ ಡಿಮ್ಯೂಟ್ ಫಾರೆಸ್ಟ್ ಅಂತ ಹೇಳ್ತಾರೆ. ಇನ್ನು ಅರಣ್ಯ ಇಲಾಖೆನವ್ರು ಇಲ್ಲ, ಇದನ್ನ ನಾವೆಲ್ಲನೂ ಕೂಡ ಪೂರ್ತಿಯಾಗಿ ತಗೊತೀವಿ ಅಂತ ಹೇಳ್ತಾರೆ. ಸೊ ಇಲ್ಲಿ ಏನು ಸರ್ ಇದು ಆಗ್ತಾ ಇರೋವಂಥದ್ದು ಏನು ಕಂಪ್ಲೀಟ್ ಡಿಮ್ಯೂಟ್ ಫಾರೆಸ್ಟ್ ಏನಾ ಇದು? ಆಯ್ತಾ, ಡಿಮ್ಯೂಟ್ ಫಾರೆಸ್ಟ್ ಅಂದರೆ ಗ್ರ್ಯಾಂಟ್ ಹೆಂಗೆ ಕೊಡೋಕ್ಕೆ ಬರುತ್ತಂತೂ? ಗ್ರ್ಯಾಂಟ್ ಕೊಟ್ಟರು ಕೂಡ ಅದನ್ನು ಮೈನಿಂಗಿಗೆ ಯೂಸ್ ಮಾಡ್ಬೋದಾ? ಇದನ್ನು ಮೈನಿಂಗ್ ಯೂಸ್ ಮಾಡೋಕ್ಕೆ ಅದೇ ಕಾನೂನಲ್ಲಿ ಅವಕಾಶ ಇಲ್ಲ. ಇದ್ರದ್ದು ಏನಾಗೈತೆ, ಮುಳುಗಡೆ ಸಂತ್ರಸ್ತರಿಗೆ ಅಂತ ಹೇಳ್ಬಿಟ್ಟು 15 ಎಕರೆ ಗ್ರಾಂಟ್ ಮಾಡಿದ್ದಾರೆ. 155 ಎಕರೆ ಜಾಗ, ಸರ್ವೆ ನಂಬರ್ 116ರಲ್ಲಿ 155 ಎಕರೆ ಜಾಗ. ಇನ್ನು 140 ಎಕರೆ ಡೀಮ್ಡ್ ಫಾರೆಸ್ಟ್ ಅಂತ ಪಾಣಿಲಿ ಇದೆ. ಇದು ಮುಂಚೆ 1960ರಿಂದ ಅರಣ್ಯ ಇಲಾಖೆನೇ ಪೋಷಣೆ ಮಾಡ್ತಾ ಬರ್ತಾ ಐತೆ. ಅಕೇಶಿ ಮರಗಳು ಮತ್ತು ಇನ್ನು ಬೇರೆ ಬೇರೆ ಗಿಡಗಳನ್ನೆಲ್ಲ ಬೆಳೆಸ್ತಿದೆ. ಆಮೇಲೆ ಇದು ಡೀಮ್ಡ್ ಫಾರೆಸ್ಟ್ ಅಂದರೆ ನ್ಯಾಚುರಲ್ ಫಾರೆಸ್ಟು. ಈ ಕೆಲವರು ಏನೋ ಹೇಳ್ತಾ ಇರ್ಬೋದು, ಇದು ನ್ಯಾಚುರಲ್ ಫಾರೆಸ್ಟಿಂದ ಇದರಲ್ಲಿ ಗಣಿಗಾರಿಕೆ ನಡೆಸಂಗಿಲ್ಲ. ಆಮೇಲೆ ಗುಡ್ಡಗಾಡು ಇರೋಂಥ ಬೆಟ್ಟ ಗುಡ್ಡಗಳು ಇರೋದ್ರಿಂದ ಇದು ಚಿರತೆ ಆಗಿರ್ಬೋದು, ಕರಡಿ ಆಗಿರ್ಬೋದು, ವಾಸ ಮಾಡೋಕ್ಕೆ ಯೋಗ್ಯವಾದ ಸ್ಥಳ. ಇದರಲ್ಲಿ ಏನಾಗ್ತಾ ಇದೆ, ವಿಲೇಜ್ ಅಕೌಂಟೆಂಟು ಮತ್ತು RI ಇವರೆಲ್ಲ ಶಾಮೀಲಾಗ್ಬಿಟ್ಟು ನಕಲಿ ಅಂದರೆ ದಾಖಲೆ ಸೃಷ್ಟಿ ಮಾಡಿಕೊಂಡು ಆಮೇಲೆ ಏನಾಗ್ತಿದೆ ಅಂದರೆ ಜನಗಳನ್ನ ತಪ್ಪು ದಾರಿಗೆ ಎಳೆಯುವಂಥ ಕೆಲಸಗಳನ್ನ ಇವ್ರು ಮಾಡ್ತಾವ್ರೆ ಅಧಿಕಾರಿಗಳು. ಓಕೆ, ಈಗ ಹೇಗೆ ಅಂತ ಹೇಳ್ತೀರಾ ಸರ್? ಇವತ್ತು ನಾವು ಕೂಡ ಎಲ್ಲ ನೀವು ಕೂಡ ಬಂದಿದ್ರಿ, ಭೇಟಿ ಮಾಡಿದ್ದೀವಿ. CCF ಅವರೇನೋ ಭರವಸೆ ಕೊಟ್ಟಿದ್ದಾರೆ. DC ಅವ್ರಿಗೂ ಕೂಡ ನಾನು ಭೇಟಿ ಮಾಡಿದೆ. ಅವರು ಕೂಡ ಇಲ್ಲ, ನಾನು ಇದರ ಕ್ರಮ ಕೈಗೊಳ್ತೀನಿ, ನಾನು ಪರಿಶೀಲನೆ ಮಾಡ್ತೀನಿ, ಫಸ್ಟು ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಸೊ ಏನಾಗಬೇಕು ಅಂತೀರಾ? ಇದು ಕೂಡಲೇ ಈ ಕ್ರಷರ್ನ ಸ್ಟಾಪ್ ಮಾಡಬೇಕು. ಈಗ ನಮ್ಮ CCF ಅವರು ಏಡುಕೊಂಡಲು ಅವರು ಭರವಸೆ ಕೊಟ್ಟವ್ರೆ. ಆಮೇಲೆ ಹೊಸ್ದಾಗಿ ಬಂದಿರೋ ಜಿಲ್ಲಾಧಿಕಾರಿಗಳು ತುಂಬ ಒಳ್ಳೆಯರವ್ರೆ. ಅವರು ಹೇಳವ್ರೆ ಇದ್ರ ಮೇಲೆ ಸೂಕ್ತ ಕ್ರಮ ಜರುಗಿಸಿ ಕೂಡಲೇ ಸ್ಟಾಪ್ ಮಾಡ್ತೀವಿ ಅಂತ ಹೇಳವ್ರೆ. ಇವ್ರು ಏನಾದರೂ ಇದೇ ರೀತಿ ಅವ್ರ ಕೈಗೊಂಬೆಗಳಾಗಿ ಕ್ರಷರ್ ಮಾಲೀಕರು ಏನು ಅರ್ಸಿ ಕಟ್ಟಮ್ಮ ಸ್ಟೋನ್ ಕ್ರಷರ್ ಮಾಲೀಕರಾದ ರಾಜೇಶ ಮತ್ತು ಮಲ್ಲೇಶಪ್ಪ ಸ್ಟೋನ್ ಕ್ರಷರ್ ಮಾಲೀಕರಾದ ಸುರೇಶ್, ಇವರು ಕೈಗೊಂಬೆಗಳಾಗಿ ಅಧಿಕಾರಿಗಳು ನಡ್ಕೊಳ್ತಾ ಇತ್ತು ಅನ್ನೋದಾಯಿತು ಅಂದರೆ ಮುಂದೆ ಉಗ್ರವಾದ ಹೋರಾಟ ಮಾಡೋದಕ್ಕೆ ಎಲ್ಲನೂ ಸನ್ನದ್ಧವಾಗಿದೆ ಸರ್.
ಹಾಕಿಲ್ಲ, ಓದಕ್ಕಾಕಿಲ್ಲ, ಹೊಟ್ಟೆ ನೈತದೆ, ಕಣ್ಣು ಬಿಡಕ್ಕಾಕಿಲ್ಲ, ಊಟ ಮಾಡೋಕೆ ತಟ್ಟೆಗೆಲ್ಲ ದೋಲ್ ಬಂದು ಕೂತ್ಕತ್ತದೆ. ನಮ್ಗೆ ಪ್ರೆಷರ್ ನಿಲ್ಸ್ಕೊಡ್ಬೇಕು ಇಷ್ಟೇ. ಓದ್ಬೇಕಾದಾಗ ಏನ್ ಸಮಸ್ಯೆ ಆಗುತ್ತೆ? ಓದಕ್ಕಾಕಿಲ್ಲ, ಬ್ಯಾಸ್ಟ್ ಮಾಡ್ತಾರೆ, 6 ಗಂಟೆಗೆ ಒಂದ್ಸರಿ ಬ್ಯಾಸ್ಟ್ ಮಾಡ್ತಾರೆ ಇಷ್ಟೇ. ಸೌಂಡ್ ಕೇಳಿದಾಗ ಹೆಂಗ ಅನ್ಸುತ್ತೆ ನಿನಗೆ? ಕಿವಿಯೆಲ್ಲ ನೋವು ಬರ್ತವೆ, ಓದಕ್ಕಾಕಿಲ್ಲ, ಹೋಮ್ವರ್ಕ್ ಬರೆಯಕ್ಕೆ ಹಾಕಿಲ್ಲ ಇಷ್ಟೇ. ಎದೆ ನೋವೆಲ್ಲ ಬರುತ್ತದೆ. ಪ್ರೆಷರ್ ಮುಚ್ಚಬೇಕಾ? ಎಸ್ ಸರ್. ಸರ್ ನನ್ನ ಹೆಸರು ಪ್ರಕಾಶ್ ಅಂತ ಹೇಳಿ. ನಾವು ಹೆಚ್ಚು ಕಡಿಮೆ 14 ವರ್ಷದಿಂದ ಇದು ಕ್ರೆಸರ್ ಬೇಡ ಅಂತ ಹೇಳ್ಬಿಟ್ಟು ಸ್ಟ್ರೈಕ್ ಎಲ್ಲ ಮಾಡ್ಕೊಂಬಂದಿದ್ದೀವಿ. ಹೆಚ್ಚು ಕಡಿಮೆ 1000 ಅರ್ಜಿ ಎಲ್ಲನೂ ಕೊಟ್ಟಿದ್ದೀವಿ, ಆದರೂ ಆಗಿಲ್ಲ. ಅದೆಲ್ಲ ಆಗಿ DC AC ಇದು ಫಾರೆಸ್ಟ್ ಇಲಾಖೆ ಎಲ್ಲಕ್ಕೂ ಅರ್ಜಿ ಕೊಟ್ಟಿದ್ದೀವಿ, ಯಾರೂ ಸ್ಪಂದಿಸಲಿಲ್ಲ. ಅದಕ್ಕೋಸ್ಕರ ಕೋರ್ಟ್ಗೂ ಹೋದಾಗ KIT ಕೋರ್ಟಲ್ಲಿ ನಮ್ಮಂತೆಯೇ ಆಯಿತು. ನೆಕ್ಸ್ಟ್ ಅಲ್ಲಿಂದ ಅವರು ಈ ಲೆವೆಲ್ಗೆ ಹೈಕೋರ್ಟ್ಗೆ ಹೋಗ್ಬಿಟ್ಟು ನಮಗೆ ನೋಟಿಸ್ ಕೊಡ್ದೇ 23 ಜನ KIT ಕೋರ್ಟಲ್ಲಿ ನಮ್ಮಂತೆ ಆಗಿತ್ತು. ಮತ್ತು ಅಲ್ಲಿ ಹೋಗಿ ನೋಡಿದ್ರೆ ನಮಗೆ ನೋಟಿಸ್ ಕೊಡ್ದಲೇ ಅವ್ರ ಪರವಾಗಿ ಈಗ ಮಾಡಿಕೊಟ್ಟಿದ್ದಾರೆ. ಮತ್ತು ಇಲ್ಲಿ ನೋಡಿದರೆ ಇಲ್ಲಿ ಧೂಳೆಲ್ಲ ತುಂಬ್ಕೊಳ್ಳುತ್ತೆ. ನಾನು STMC ಅಧ್ಯಕ್ಷ ಸ್ಕೂಲಿಗೆ. ಮುಂದೊಂದು ದಿನ ಇದೇ ಥರ ಆಗಿ ಧೂಳು ಹಬ್ಬಗಳು ಬಂದರೆ ಮಕ್ಕಳನ್ನ ಸ್ಕೂಲಿಗೆ ಕಳಿಸಲ್ಲ ಸರ್. ಇಲ್ಲ ಸ್ಕೂಲು ಮತ್ತು ಊರು ಸ್ಥಳಾಂತರ ಮಾಡಿಕೊಡ್ಲಿ, ಇಲ್ಲ ಕ್ರೆಸರ್ ನಿಲ್ಲಿಸ್ಲಿ. ಅದೇ ಸರ್ ನಾನು ಕೇಳೋದು. ಅಟ್ಲೀಸ್ಟ್ ರಾಜಕಾರಣಿಗಳ ಗಮನಕ್ಕೆ, ಜನಪ್ರತಿನಿಧಿಗಳು ಅವ್ರ ಯಾರ ಗಮನಕ್ಕೂ ತಂದಿಲ್ವಾ ನೀವು? ಸರ್ ನಾವು ಇದು MLA ಹತ್ರನೂ ಹೋಗಿದ್ದೀವಿ, ಮತ್ತು ಕೆಲವರು ಲೋಕಲ್ ಅಧ್ಯಕ್ಷರುಗಳಿರ್ತಾರಲ್ಲ ಅವ್ರ ಗಮನಕ್ಕೂ ತಂದಿದ್ದೀವಿ. ಯಾರು ನಮ್ಮ ಪರ ಸ್ಪಂದಿಸಿಲ್ಲ ಸರ್. ಆಮೇಲೆ ಇಷ್ಟು ಮೀಟ್ರು ಅಂತ ಇರುತ್ತೆ. ಈಗ ಅವ್ರಿಗೆ ಲೀಗಲ್ ಆಗಿ ಪರ್ಮಿಷನ್ ಇದ್ರೂ ಕೂಡ ಸ್ಕೂಲು, ಗ್ರಾಮ, ರಸ್ತೆ, ವಾಟರ್ ಟ್ಯಾಂಕು ಈ ಥರ ಇಷ್ಟು ಮೀಟ್ರು ದೂರದಲ್ಲಿ ಇರಬೇಕು ಅಂತ ಇರುತ್ತೆ. ಇದು ಅಷ್ಟು ಮೀಟ್ರಿಂದ ಹೊರಗಡೆ ಇದೆ, ಒಳಗಡೆನೇ ಇದೆಯಾ? ಸರ್ ಹೆಚ್ಚು ಕಡಿಮೆ 85ರಿಂದ 95 ಮೀಟ್ರು ಸ್ಕೂಲ್ ಕಾಂಪೌಂಡ್ ಸಿಗುತ್ತೆ. ಮತ್ತು ಬಿಗ್ ಟ್ಯಾಂಕ್ ಇದೆ, ಬಿಗ್ ಟ್ಯಾಂಕು ಹೆಚ್ಚು ಕಡಿಮೆ 90 ಮೀಟ್ರಲ್ಲಿ ಸಿಗುತ್ತೆ. ಅಂಥದ್ರಲ್ಲಿ ಗ್ರಾಮ ನೋಡಿದರೆ 100 ಮೀಟ್ರು ಎಲ್ಲ ಇಲ್ಲಿಗಲ್ಲಾಗೆ ಸರ್ ಆಗ್ತಿರೋದು, ಎಲ್ಲ ಒಳಗಡೆನೇ ಇದೆ. ಆದ್ರೂ ಅವ್ರು ಕೊಟ್ಟಿದ್ದಾರೆ. ಅಲ್ಲಿ ತಾಲೂಕು ಆಫೀಸಲ್ಲಿ ಫಸ್ಟ್ ಇದ್ದರು ತಹಸೀಲ್ದಾರು ಎಲ್ಲ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಆ ರಿಪೋರ್ಟ್ ಕೂಡ ನಮ್ಮ ಹತ್ರ ಇದೆ. ಅದರಲ್ಲಿ ಎಲ್ಲ ಇದು ಯಾವುದೇ ಕಾರಣಕ್ಕೂ ಕ್ರೆಸರ್ ಮಾಡೋ ಜಾಗ ಅಲ್ಲ ಅಂತ ಹೇಳ್ಬಿಟ್ಟು ಅದರಲ್ಲಿ ಕೊಟ್ಟಿದ್ದಾರೆ. ಅಂಥದ್ರಲ್ಲಿ ಅದನ್ನು ಬದಿಗೊತ್ಬಿಟ್ಟು ಬೇರೆ ಎಲ್ಲ ಈಗ ಬೇರೆ ರಿಪೋರ್ಟ್ ಎಲ್ಲ ರೆಡಿ ಮಾಡ್ಕೊಂಡು ಆ ಥರ ಕೊಟ್ಟಿದ್ದಾರೆ ಸರ್. ಇವಾಗ ಸರ್ವೆ ಡಿಪಾರ್ಟ್ಮೆಂಟ್ ಅವ್ರು ಮಾಡಿರೋ ರಿಪೋರ್ಟಲ್ಲಿ ಇದೆಲ್ಲವೂ ಕೂಡ ಉಲ್ಟಾಪಲ್ಟಾಗಿದೆ ಸರ್. ಸರ್ವೆಗೆ ಫಾರೆಸ್ಟ್ ಇಲಾಖೆಯಿಂದ ಸರ್ವೇರ್ ಕರೆಸಿದ್ರು. ಸರ್ವೇರು ಕಾಲ ವಿಳಂಬ ಮಾಡಿ ಹೆಚ್ಚು ಕಡಿಮೆ 100ರಿಂದ 200 ಮೀಟ್ರು ಸರ್ವೆ ಮಾಡೋಕ್ಕಾಗಲಿಲ್ಲ. ಒಂದಿನ ಬಂದು ಈ ಕಡೆ ಬ್ಯಾಟ್ರಿ ಪ್ರಾಬ್ಲಮ್ ಅನ್ನೋರು ಏನೇ ಮಾಡಿದ್ರು, ನೆಕ್ಸ್ಟ್ನೇ ದಿನ ನೋಡಿದರೆ ಇನ್ನು ಸರ್ವೆಗೆ ಬರಲಿಲ್ಲ. ಬರೀ ಕಾಲ ವಿಳಂಬ ಮಾಡಿ ಒಂದಿನ ಬಂದಿರೋದಕ್ಕೋಸ್ಕರ ನಮ್ಮ ಪ್ರೆಜರ್ಗೋಸ್ಕರ ಬಂದು ಬರೀ ಕಾಲ ವಿಳಂಬ ಮಾಡಿಬಿಟ್ಟು ಬಿಟ್ಟೋದ್ರು. ನೆಕ್ಸ್ಟ್ನೇ ದಿನದಿಂದ ಬಂದಿಲ್ಲ. ಮತ್ತೆ ಕೇಳಿದರೆ ಅವತ್ತು ಡೇಟ್ ಕೊಡ್ತೀವಿ, ಇವತ್ತು ಡೇಟ್ ಕೊಡ್ತೀವಿ ಅಂತ ಹೇಳ್ತಾರೆ.